ಗಂಗಾ ನದಿ ಅಂದರೆ ಏರಿ ಗಂಗೆ ಕೇವಲ ಗಂಗಾ ನದಿಗೆ ಗಂಗಾ ನದಿ ಅಂದರೆ ಆಕೆಯ ಸಾನ್ನಿಧ್ಯದಿಂದ ಎಲ್ಲವೂ ಕೂಡ ಗಂಗಾ ಸ್ವರೂಪ ಅಂತ ಒಂದು ವಿಶ್ವಾರಾಧ್ಯ ಕ್ಷೇತ್ರದ ಸಮೀಪದಲ್ಲಿರತಕ್ಕಂಥ ಭೀಮಾ ನದಿಯಲ್ಲಿ ಗಂಗೆ ಸ್ನಾನ ಮಾಡಿ ಗುರುಗಳ ಪಾದೋದಕದಿಂದ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ನಾನ ಸಂಧ್ಯಾವನವನ್ನು ಇಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರಸಾದ ತೆಗೆದುಕೊಂಡಾದ್ರೆ ನಮಗೇನೋ ಈ ವರ್ಷ ಭಾಳ ಸುಖ ಶಾಂತಿ ಸಮೃದ್ಧಿ ದೈಪಾಲಿಸ್ತಕ್ಕಂಥ ಮನೋಭಾವನೆ ಸುಮಾರು ಸಹಸ್ರಾರು ಸಹಸ್ರ ಸಂಖ್ಯೆ ಭಕ್ತರಿಗೆ ಇರೋದಂತೂ ಅದನ್ನೇ ಗುರಿಯಾಗಿಟ್ಟುಕೊಂಡು ಇವತ್ತೆಲ್ಲ ನಮ್ಮ ಭಕ್ತರಾಗಿದ್ದಾರೆ ಒಂದೊಂದವರು ಎಲ್ಲರೂ ಕೂಡ ಅಂದರೆ ಇದಕ್ಕೆ ಇನ್ನೊಂದು ಶಾಸ್ತ್ರೀಯ ನಿಯಮ ಏನದಂತ ಕೇಳಿದ್ರೆ ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾನೆ. ಅದಕ್ಕಾಗಿ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂದರೆ ಪಂಚಾಂಗ ಒಂದು ವಿಧಿ ನಿಯಮದ ವೈದಿಕದ ಪದ್ಧತಿ ಪ್ರಕಾರವಾಗಿ ಸೂರ್ಯನು ಕೂಡ ತನ್ನ ಹೊಂಡುವಂಥ ಬೆಳಗುವಂಥ ನಿಖರತೆ ಅಂದರೆ ಮಾರ್ಗವನ್ನು ಕೂಡ ಬದಲಾಯಿಸ್ತಾನೆ ಅನ್ನತಕ್ಕಂಥ ವಿಚಾರ ಇದು ಹಿಂದೂ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ಗಣನೀಯವಾಗಿ ತೆಗೆದುಕೊಳ್ಳತಕ್ಕಂಥವ್ರಾಗ್ತೀವಿ. ಅಂಥ ಒಂದು ಪವಿತ್ರ ಕಾಲದಲ್ಲಿ ನಾವೆಲ್ಲರೂ ಕೂಡ ಸದ್ಗುರುನಾಥನ ಸಾನ್ನಿಧ್ಯಕ್ಕೆ ಬಂದು ನದಿಯಲ್ಲಿ ಮಿಂದು ಪ್ರಸಾದ ಸ್ವೀಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೋದ ಅಂತಂದ್ರೆ ಅದೇನಂತರ ಗ್ರಾಮ್ಯ ಭಾಷೆಯಲ್ಲಿ ಸಂಕ್ರಾಂತಿ ಪೀಡೆ ಹೋಯ್ತು ಅಂತ ತಿಳ್ಕೊಂಡು ಅನ್ನುವಂಥವ್ರಾಗ್ತಾರೆ. ಒಟ್ಟಾರೆ ಗುರುನಾಥನ ಸಾನ್ನಿಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಪಾದೋದಕ್ಕೆ ನೀರು ತಗೊಂಡು ನಾನು ಹೆಚ್ಚಿದಂಥ ಕರ್ಮಕಂಟಕ ದೂರಾಗಿ ನಮ್ಮ ಬದುಕು ಸಮೃದ್ಧಿ ಆಗಲಿ ಆಯಿತು ಅನ್ನತಕ್ಕಂಥ ಕಲ್ಪನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಮೂಡುತ್ತಿರೋದು. ಇಂಥ ಒಂದು ಸುಪ್ರಸಂಗದಲ್ಲಿ ಆಗಮಿಸಿ ನದಿಯ ಸ್ನಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪಾದಪೂಜೆ ಮುಗಿಸ್ಕೊಂಡು ನಂತರ ಭೀಮಾರತಿ ಗಂಗಾ ತಾಯಿಯನ್ನು ಪೂಜೆ ಮಾಡಿ ಮತ್ತು ವಿಶ್ವಾರಾಧ್ಯರ ಗದ್ದಿಗೆ ದರ್ಶನ ಪಡ್ಕೊಂಡು ಹೋಗತಕ್ಕಂಥದ್ದು ಇವತ್ತಿನ ಪರ್ವಕಾಲದಲ್ಲಿ ಆ ಭಕ್ತರಿಗೊಂದು ಸುಯೋಗ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುವಂಥವ್ರಾಗ್ತೀವಿ. ಇಂಥ ಶುಭ ಪ್ರಸಂಗದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಅವರ ಬದುಕಿಗೆ ಅಂಟಿದಂಥ ಕರ್ಮಕಂಟಕ ದೂರಾಗಿ ಶಾಸ್ತ್ರೀಯ ನಿಯಮದ ಪದ್ಧತಿ ಪ್ರಕಾರ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ತಿಳ್ಕೊಂಡು ಎಲ್ಲ ಬಂದಂಥ ಭಕ್ತರ ಪರವಾಗಿ ಸದ್ಗುರುನಾಥನಲ್ಲಿ ಬೇಡಿಕೊಳ್ಳತಕ್ಕಂಥವ್ರಾಗ್ತೀವಿ. ಹಲೋ ಹಲೋ ಎಲ್ಲರೂ ಸೈಡ್ ನಿಂತ್ಕೊಳ್ಳಿ. ಸೈಡ್ ದರ್ಶನ ಮಾಡ್ತಾರೆ. ಆಮೇಲೆ ಬೇಕು ಹಲೋ ಹಲೋ ಬರಮ್ಮ ಬರ್ರಿ ಕಣ್ ಮುಂದೆ ಬರ್ರಿ.